ಫೈನ್, ಹೌ ಆರ್ ಯು? ಸರ್, ಈ ಸಲ ಮಜಾಟಾಕಿ ಶುರುವಾಗಿದೆ. ನೀವು ಏನಕ್ಕೆ ಈ ಸಲ ಮಜಾಟಾಕಿ ಸರ್ ಮಾಡ್ತಾ ಇಲ್ಲ ಅಂತ ಜನರಿಗೆ ತುಂಬಾ ಒಂದು ಪ್ರಶ್ನೆ ಆಗಿದೆ. ಇಲ್ಲ, ಆಗಬೇಕಾಗತ್ತೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಇನ್ವಾಲ್ವ್ ಆಗಿರ್ಬೇಕಾಗತ್ತೆ. ಸಿನಿಮಾ ನಿರ್ದೇಶಕನಾಗಿ ಒಂದು ಸಿನಿಮಾನಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಅಂತಂದ್ರೆ ಮಜಾ ಟಾಕೀಸ್ ಕಷ್ಟ ಆಗುತ್ತೆ. ಅದು 6 ವರ್ಷ ಸತತವಾಗಿ ಒಂದು ಬ್ರೇಕ್ ಇಲ್ಲದೆ ಮಾಡಿದಂಥ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮ. ಆದರೆ ಸೆಕೆಂಡ್ ಸೀಸನ್ ಅಲ್ಲಿ ಇವಾಗ ಮೊನ್ನೆ ನಡೀತಾ ಇರೋದ್ರಲ್ಲೂ ಕೇಳಿದ್ರು. ಬಟ್ ನಾನು ಇವಾಗ ನನ್ನ ಮಗನೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನೆ, ನಾನು ಒಂದು ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಈ ಕಾರಣದಿಂದ ಇದಕ್ಕೆ ಸಮಯ ಕೊಡೋಕ್ಕಾಗೋದಿಲ್ಲ. ಮತ್ತು ಹಿಂದೆ ನಾವು ಸಕ್ಸಸ್ ಮಾಡಿದೀವಿ, ಆ ಸಕ್ಸಸ್ ಅನ್ನ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಹಲವಾರು ಪಾತ್ರಧಾರಿಗಳಿಲ್ಲ ಅಲ್ಲಿ. ವರಲಕ್ಷ್ಮಿ ಇಲ್ಲ, ನಮ್ಮ ಅಪ್ಪಣ್ಣ ಅವರು, ಶ್ವೇತಾ ಅವ್ರು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಬಿಸಿ ಇದ್ದಾರೆ, ರೇಮೋ ಅವರ ಒಂದು ಮ್ಯೂಸಿಕ್ ಸಂಗೀತ ಕಾರ್ಯಕ್ರಮದಲ್ಲಿದ್ದಾರೆ, ಮಂಡ್ಯ ರಮೇಶ್ ಅವರು ನಾಟಕದ ರಂಗಭೂಮಿಯಲ್ಲಿದ್ದಾರೆ, ನಾನು ಸಿನಿಮಾ ತೆಗಿತಾ ಇದ್ದೀನಿ, ನಿರ್ದೇಶನ ಮಾಡ್ತಾ ಇದ್ದೀನಿ. ಸೊ ಈ ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ. ಅಫ್ಕೋರ್ಸ್ ಆಲ್ ದ ಬೆಸ್ಟ್ ಟು ದೆಮ್ ಅಂಡ್ ಒಳ್ಳೇದಾಗ್ಲಿ. ಬಟ್ ನಾನು ಅದಕ್ಕೆ ಸಮಯ ಕೊಡೋಕೆ ಆಗ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಾನು ಅದನ್ನ ಮಾಡೋಕ್ಕಾಗಲಿಲ್ಲ. ಒಂದು ಮಜಾಟಾಕಿ ಸರ್ ನೀವು ಇದ್ರೇನೆ ಒಂದು ಕಳೆ ಫುಲ್ ನಿಮ್ ವಿಡಿಯೋಗೆಲ್ಲ ಫುಲ್ ಕಮೆಂಟ್ ಆಗ್ತಿದ್ದಾರೆ. ಏನಕ್ಕೆ ಸರ್ ಅಲ್ಲ, ಹಲವಾರು ಜನ ಅದನ್ನ ಕೇಳ್ತಾ ಇದ್ದಾರೆ. ಹಲವಾರು ಜನ ಸರ್ ನೀವು ಇರ್ಬೇಕು ಅಲ್ಲಿ ಕೂತ್ಕೊಂಡು ನಿಮ್ಮ ಒಂದು ಮುಖ ಮತ್ತು ನಗು ಮತ್ತು ತಮಾಷೆ ಮತ್ತು ವಿಡಂಬನೆ ಮತ್ತು ಹಾಸ್ಯ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ. ಬಟ್ ಈವನ್ ಐ ಆಮ್ ಮಿಸ್ಸಿಂಗ್ ಇಟ್. ಬಟ್ ಸಮಯ ಕೊಡೋಕ್ಕಾಗ್ಲಿಲ್ಲ. ಆದ್ರೆ ನಾನು ಹಲವಾರು ನಮ್ಮ ಸ್ನೇಹಿತರಿಗೆ ಹೇಳೋದೇನು ಅಂದ್ರೆ, ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಬೆಟ್ರು, ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿಲ್ಲ. ಅದು ಕೇಳೋಕ್ಕೂ ಮುಂಚೆ ನಾವು ಅದರಿಂದ ಹೊರಗೆ ಬಂದಿದ್ದು ಸಿನಿಮಾ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಒಂದು ಸಮಾಧಾನ ಕೊಡುತ್ತೆ. ಯಾಕಂತಂದ್ರೆ ನೀವು ಕ್ರಿಕೆಟರ್ ಆದಾಗ್ಲೂ ಅಷ್ಟೇ, ಯಾಕೆ ಇನ್ನೂ ಆಡ್ತಾ ಇದ್ದೀರಾ ಅಂತ ಕೇಳಬಾರ್ದು. ಯಾಕೆ ನೀವು ಆಡ್ತಾ ಇಲ್ಲ, ಯಾಕೆ ರಿಟೈರ್ ಆದ್ರಿ ಅಂತ ಕೇಳೋದು ಪ್ರಶ್ನೆ, ಅದು ಇಂಪಾರ್ಟೆಂಟು. ಸುನೀಲ್ ಗವಾಸ್ಕರ್ ಹೇಳಿದ್ದು. ಸೊ ನಾನು ರಿಟೈರ್ ಆಗಿಲ್ಲ, ಆದ್ರೆ ನಾನು ಸಿನಿಮಾ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಮಯ ಕೊಡೋಕ್ಕಾಗಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.